ಅರವು ಭಾಷೆ ಮೂಲತಃ ಒಂದು ದ್ರಾವಿಡ ಭಾಷೆ. ಈ ಭಾಷೆನ ಮಾಡತಕ್ಕಂಥ ಜನನೂ ದ್ರಾವಿಡ ಜನಾಂಗಕ್ಕೆ ಸೇರಿದವರು. ಮೂಲತಃ ನಾಗ ಜನಾಂಗ ಅಂತ ಏನು ಕರಿತೀರಿ, ಅದ ಜನಾಂಗಕ್ಕೆ ಸೇರಿದಂಥವರು. ಇದು ಮೂಲತಃ ಎಲ್ಲಿದೆ ಅಂತಂತಂದರೆ, ಆನೇಕಲ್ ತಾಲೂಕು ಅಂತ ಬಂದಾಗ ಅದು ತಮಿಳ್ನಾಡು ಬಾರ್ಡ್ರ್ ಬರುತ್ತೆ, ಆಂಧ್ರ ಬಾರ್ಡ್ರ್ ಬರುತ್ತೆ. ಈ ಒಂದು 3 ಬಾರ್ಡ್ರ್ಗಳು ಸೇರಿಕೊಂಡಾಗ ಇದು ಒಂಥರ ಮಿಶ್ರಣ ಆಗಿರತಕ್ಕ ಭಾಷೆ. ಏನು ಕನ್ನಡ, ಮೇನ್ ಕನ್ನಡ ಇದೆ, ಅದ್ರ ಜೊತೆ ತಮಿಳು ಕೆಲವು ಪದಗಳು ಸೇರಿಕೊಂಡಿದೆ ಮತ್ತು ತೆಲುಗಿನ ಪದಗಳು ಸೇರಿಕೊಂಡಿದೆ. ಇದೆಲ್ಲ ಆಗಿ ಒಂದು ಅರವು ಭಾಷೆ ಅಂತ ಇದೆ. ಸಮಾಜದಲ್ಲಿ ಒಂದು ಕೆಳಸ್ತರದಲ್ಲಿರತಕ್ಕಂಥ ಜನಗಳೇ ಇದನ್ನು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಬಹುಶಃ ಹಿಂದೆ ಅವರು ಉನ್ನತ ಸ್ಥಾನದಲ್ಲೇ ಇದ್ದಂಥವರು ಈಗಿನ ಪರಿಸ್ಥಿತಿಯಲ್ಲಿ ಆ ಥರ ಇದ್ದಾರೆ. ಬಟ್ ಆದರೂ ಈಗಿನ ಪರಿಸ್ಥಿತಿ ತಗೊಂಡಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಸಮುದಾಯ ಒಂದು ಬೆಳವಣಿಗೆ ಹೊಂದಿದೆ. ಕಳೆದ 20 ವರ್ಷಕ್ಕೆ ಕಂಪೇರ್ ಮಾಡ್ಕೊಂತಂದರೆ ಬೆಳವಣಿಗೆ ಹೊಂದಿದೆ, ಒಂದು ಅವೇರ್ನೆಸ್ ಬಂದಿದೆ. ಹೆಚ್ಚಿನ ಇತ್ತೀಚೆಗೆ ಅಂತ ಬಂದತಕ್ಕಂಥ ಒಂದು ಸಿನಿಮಾನ ನೋಡಿದಾಗಲೂ ಅಷ್ಟೇ ಆ ಭಾಷೆ, ಆ ಜನಾಂಗದ ಬಗ್ಗೆ ಒಂದು ಸಂದೇಶ ಅವರು ಒಂದು ಪ್ರತಿನಿಧಿಯಾಗಿ ಅಭಿನಯಿಸಿದ್ದಾರೆ ಅಂತ ನಾನು ಹೇಳ್ಬೋದು. ಅಂದರೆ ಡಾಕ್ಟರ್ ಮೀನಾಕ್ಷಿ ಅವರು ಹೇಳಿದ್ರು, ಇದು ಭಾಷೆ ಜೊತೆ ಇದ್ರ ಜೊತೆ ಸಂಸ್ಕೃತಿನೂ ಬೇಕು. ಎರಡರದು ಸಮ್ಮಿಳನ ಆದಾಗ, ಯಾಕಂದರೆ ಇದು ಒಂದು ಉನ್ನತವಾದ ಸಂಸ್ಕೃತಿ ಇದೆ. ನಾವು ಅಂದ್ಕೊಂಡಿದ್ದೀವಿ ಭಾರತೀಯ ಸಂಸ್ಕೃತಿ ಅಂತ ಏನು ಹೇಳ್ತೀರೋ ಅದರ ಪ್ರತಿನಿಧಿ ಅಂತಲೇ ಹೇಳ್ಬೋದು. ಇಲ್ಲಿ ಉದಾಹರಣೆಗೆ ತಗೊಳ್ತಂದರೆ, ಇಲ್ಲಿ ಊರಹಬ್ಬಗಳು ಅಂತ ಮಾಡ್ತೀರಿ, ದೀಪಗಳು ಅಂತ ಮಾಡ್ಕೊಂಡು ಹೋಗ್ತೀರಿ ನಾವು. ಇದು ಆಮೇಲೆ ಪ್ರಕೃತಿನ ಆರಾಧನೆ ಮಾಡೋ ಒಂದು ಜನಾಂಗ ಇಲ್ಲಿ. ಅದೆಲ್ಲ ಏನಾಗುತ್ತೆ ಅಂದರೆ ಈ ಭಾರತೀಯ ಸಂಸ್ಕೃತಿಗೆ ಪೂರಕವಾಗಿದೆ. ಈ ಸಂಸ್ಕೃತಿ ಏನಾಗುತ್ತೆ, ಎಲ್ಲ ಜನಾಂಗಗಳನ್ನು ಒಟ್ಟುಗೂಡಿಸುವಂಥ ಒಂದು ಪ್ರಾಕ್ಟೀಸ್ ಅಂತ ಏನು ಹೇಳ್ತೀರಿ ಅದಿದೆ. ಅದನ್ನು ನಾವು ಈಗ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂದರೆ ನಾವು ಎಷ್ಟೋ ವ್ಯತ್ಯಾಸಗಳಿರ್ತವೆ. ಊರು ಅಂದಮೇಲೆ ಬೇರೆ ಬೇರೆ ವಠಾರಗಳೆಲ್ಲ ಇರ್ತವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಂದಾಗ್ತೀರಿ, ಎಲ್ಲರೂ ಆ ಒಂದು ಸಮಾರಂಭ ಇರ್ಬೋದು, ಒಂದು ಆಚರಣೆಯಲ್ಲಿ ಎಲ್ಲ ಒಗ್ಗಟ್ಟಾಗಿರ್ತೀರಿ. ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇದೊಂದು ಬೇಕಾಗಿಲ್ಲ ಅನ್ನೋ ಥರ ಏನಿಲ್ಲ. ಈ ಖಂಡಿತವಾಗಿ ಈಗ ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಅವಶ್ಯಕತೆ ಇದೆ. ಅದನ್ನು ಉಳಿಸ್ಬೇಕಾಗಿರುವಂಥದ್ದು ಜನಾಂಗದ ಮುಖ್ಯ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಈಗಿನ ಪರಿಸ್ಥಿತಿಯಲ್ಲಿ ನಾವೇನು ಹೇಳ್ತೇವೆ, ಭಾರತೀಯತೆ ಅನ್ನೋದು ಹೆಚ್ಚಾಗಿರೋ ಸಂದರ್ಭದಲ್ಲಿ ಇದರ ಪ್ರಾಮುಖ್ಯತೆ ಖಂಡಿತವಾಗಿದೆ ಅಂತ ನನ್ನ ಅನಿಸಿಕೆ.